ಸರ್ಕಾರದ ಆದೇಶ ಸರ್ಕುಲರ್ ಐತೆ ಎಲ್ಲ ತೋರಿಸಂತ ಶಿಕ್ಷಣ ಇವ್ರ ನೋಟಿಸರ್ ಹೇಳ್ಬೇಕಲ್ಲ ನೋಡಿ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಸರ್ಕಾರದ ಆದೇಶ ಹೊರಟು ಬರ್ತದೆ. ಕ್ರಿಸ್ಮಸ್ ರಜೆ ಕ್ರಿಸ್ಮಸ್ ರಜೆಯನ್ನು ನಮ್ಮ ಹಬ್ಬಕ್ಕೆ ಯಾಕೆ ರಜೆ ಇಲ್ಲ ಅವ್ರ ಹಬ್ಬಕ್ಕೆ ಯಾಕೆ ರಜೆ ಬೇಕು ಅದೇ ಹೇಳಿ. ಅಲ್ಲ ಇದೇನೈತೆ ಸರ್ ಇದೇನೈತೆ ಉಪನಿರ್ದೇಶಕರು ಪರಿಶೀಲಿಸಿ ಅಂತ ಹೇಳಿ ಐತ್ರಿ ಅದ ಸರ್ಕಾರದವ್ರು ಏನು ಆದೇಶ ಮಾಡಿಲ್ಲ ಕೊಡ್ರಿ ಅಂತೇಳಿ ಅದ ಪರಿಶೀಲಿಸಿ ಅಂತ ಹೇಳಿ ನಿಮ್ಗೆ ಸರ್ ಅವರು ಅದನ್ನ ಒಂದಿಷ್ಟು ಇದು ನಮ್ದು ವಾದ ಅಲ್ಲ ಸರ್. ಗೌರ್ಮೆಂಟ್ ಸರ್ಕ್ಯುಲರ್ ಏನೈತೆ ಅದ್ರದ್ದಿದ್ರೆ ಕೊಡಂತೇವೆ ಕಾಫಿ ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಸರ್ಕಾರ ನಮ್ಗೆ ಏನು ಕೊಡತ್ತೀವಿ ಅದನ್ನ 10 ದಿನ ರಜೆ ಕೊಡಬಾರ್ದು ಅಂತೇಳಿ ನಾವು ನಿಮ್ಗೆ ಹೇಳತ್ತೀವಿ. ನೀವು ಪರಿಶೀಲನೆ ಮಾಡಂತ ಹೇಳ್ಯಾರ ಸರ್. ಅಲ್ಲಿ ಸರ್ ಉಪನಿರ್ದೇಶಕರಂದ್ರೆ ನೀವು ಪರಿಶೀಲನೆ ಮಾಡಿ ಕೊಡಂತ ಹೇಳಿದ್ರೆ ಏನು ಪರಿಶೀಲನೆ ಮಾಡ್ತೀವಿ ಸರ್? ಈಗ ಕೊಡಬೇಕು ಕೊಡಬಾರ್ದು 10 ಮತ್ತು ದಸರಾಗೆ ಯಾಕೆ ರಜೆ ಕೊಡಲಿಲ್ಲ ಅನ್ನೋದು ದಸರಾ ರಜೆ ಯಾಕೆ ಕೊಟ್ಟಿಲ್ಲ ಅನ್ನೋದು ದಸರಾ ರಜೆ ಯಾವ ಕೊಟ್ಟಿಲ್ರಿ ದಸರಾದಲ್ಲಿ ಮಧ್ಯಾಹ್ನದ ರಜೆ ಈಗ ಎದಕ್ಕೆ ಬೇಕ್ರಿ? ಈಗ ಎದಕ್ಕೆ ನಮ್ಗೆ 1 ದಿನ ರಜೆ ಐತಿಲ್ರಿ? 1 ದಿನ ರಜೆ ಐತಿ ಸೆಷನ್ ಹಬ್ಬಕ್ಕೆ 10 ದಿನ ಯಾಕೆ ಬೇಕಾಗೈತಿ? ಗೌರ್ಮೆಂಟ್ ಸರ್ಕ್ಯುಲರ್ ಬಿಟ್ಟು ಮತ್ತೆ ಹೊಸದೇನು ಹೇಳಿದೆ ರೂಲ್ಸ್? ಗೌರ್ಮೆಂಟ್ ಅಲ್ಲ ಸರ್, ನೀವು ಏನು ಹೇಳತ್ತಿರಲ್ಲ ಸರ್. ಕೊಟ್ಟಿರಬಹುದು ಇದು ಕೊಟ್ಟಿಲ್ಲ ಅಂತ ಹೇಳಾಕತ್ತಿಲ್ಲ ಸರ್. ನಿಮ್ಗೆ ಇದು ಪರಿಶೀಲಿಸಿ ಅವ್ರು ಬಂದ್ರೆ ಅವರು ಮನೆಗೆ ಕೊಡ್ತಾರೆ ಏನಂತೇಳಿ ಗೌರ್ಮೆಂಟ್ ಆದೇಶ ಐತಲ್ರಿ ನಮ್ಗೆ ಕೊಡ್ಬೇಕಂತೇಳಿ ಅಂತೇಳಿ ನಿಮ್ಗೆ ಹೇಳೋದು ಅವರು ಬರ್ತಾರೆ ಚರ್ಚೆ ಮುಗಿಸ್ತೀವಿ. ನಾವು ಇದ್ರ ಮುಂದಿನ ಹೋರಾಟ ನಾವು ಏನು ಮಾಡ್ಕೊಂಡು ತೊಗೊಂಡು ಅಷ್ಟ ನಿಮ್ಗೆ ಹೇಳೋದಂತೂ ಹೇಳಾಕತ್ತೀವಿ. ನೀವಂತೂ ಕೊಡತ್ತೀವಿ ಆಗ್ಬಾರ್ದು ಅಂತೇಳಿ ಅವರು ಬರ್ತಾರೆ ಅವ್ರು ಬರಲಿ, ಅವ್ರು ಹೇಳ್ರಲ್ಲ ಅವರು ಬರ್ತಾರೆ ಬರಲಿ, ಅವರು ಬರಲಿ, ಅವ್ರು ಹೇಳ್ರಿ ನೀವು ರೂಲ್ಸ್ ಹಿಂಗೈತಿ ಯಾಕೆ ಪಲ್ಲೆ ಮಾಡಂಗಿಲ್ಲ ಅಂತೇಳಿ. ಈಗ ನಮಗೆ ಸರ್ಕಾರ ಅಂದ್ರೆ ಕಾಮನ್ ಥಿಂಕ್ ಬೇಡ ಸರ್. ಈಗ 10 ದಿನ ಅವ್ರಿಗೆ ರಜೆ ಕೊಡ್ತೀವಿ, ನಮ್ಮ ರಜೆದಾಗ ಯಾಕೆ ರಜೆ ಕೊಡೋದು? ನಮ್ಮ ಸ್ವಲ್ಪ ಕಾಮನ್ ಥಿಂಕು ಬೇಡ ಅವ್ರಿಗೆ. ಉದ್ದೇಶಪೂರ್ವಕವಾಗಿ ನಮ್ಮ ಹಬ್ಬದ ದಿನ ಇಟ್ಕೊಂಡು ಮತ್ತೆ ಅವ್ರ ಹಬ್ಬಕ್ಕೆ ಯಾಕೆ ಸುಟ್ಟಿ ಕೊಡ್ಬೇಕಂದ್ರೆ ಅವ್ರ ಹಬ್ಬಕ್ಕೂ ಚಲೋ ಇರಲಿ ಸಾರಿ ಸರ್. ಒಂದು ನಿಮಿಷ, ಇದು ಏನೈತೆ ಸರ್, ಇದು ನಮ್ಮ ಸಂಸ್ಕೃತಿ ಅಲ್ಲ ಸರ್, ಭಾರತೀಯ ಸಂಸ್ಕೃತಿ ಅಲ್ಲ ಸರ್. ಇದು ಪಾಶ್ಚಿಮಾತ್ಯರ ಸಂಸ್ಕೃತಿ. ಅವ್ರದ್ದು ಇಲ್ಲಿ ನಮ್ಮ ದೇಶದೊಳಗೆ ಇರೋದು ಸರಿ ಅಲ್ಲ ಸರ್. ಇಲ್ಲಿ ನಮ್ಮ ಸಂಸ್ಕೃತಿ ಏನೈತಲ್ಲ ಅದನ್ನಷ್ಟು ನಾವು ಮತ್ತೆ ನಮ್ಮ ಸಂಸ್ಕೃತಿ ನಾವು ಮಾತು ಕೊಡ್ಬೇಕು ಸರ್. ಯಾರು ಪರಿಶೀಲಿಸಿ ಅಂತೇಳಿ ಕೊಟ್ಟಾರ ಸರ್ ಅವರು. ಈಗ ನಾವೀಗ ಮನೆ ಕೊಟ್ಟು ಹೋಗ್ತೇವೆ ಸರ್. ಒಂದು ವೇಳೆ ಏನಾರ ರಜೆ ಇದ್ವು ಅಂದ್ರೆ ಸ್ಕೂಲು ನಾವು ಇಲ್ಲೇ ಬಂದು ಧರಣಿ ಕೊಡ್ತೀವಿ ರೀ. ಶಿಕ್ಷಣ ಮಂತ್ರಿಯವ್ರಿಗೂ ಕೊಡ್ತೀವಿ ರೀ, ನೀವು ಕೊಡ್ತೀವಿ ರೀ.